ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಮಧ್ಯಾಹ್ನ ಥರ ಇದೆಯಾ ಕ್ಲೈಮೇಟು, ಏನೋ ಬೆಳಗ್ಗೆನೋ ಅಥವಾ ಸಾಯಂಕಾಲನೋ ಥರದೆ. ಸ್ವಲ್ಪ ಲೈಟಾಗಿ ಮಳೆ ಬಂತು. ಆ ಕಡೆ ಚಾಮುಂಡಿ ಬೆಟ್ಟನೇ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಏನೋ ಊಟಿ ಥರ ಫೀಲ್ ಆಗತ್ತಲ್ಲ ರಜು. ಅಲ್ಲಿ ಏನು ಇಲ್ಲ ಅನ್ನೋ ಥರ ಇದೆ. ಆ ಥರ ಚೆನ್ನಾಗಿದೆ ಕ್ಲೈಮೇಟ್. ಬಾ, ನನಗೆ ಈ ಥರ ಇರೋದು ತುಂಬ ಇಷ್ಟ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಬನ್ನಿ, ಇವತ್ತು ನಾನು ನಮ್ಮ ತೋಟನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಆ್ಯಂಡ್ ಇದು ಪಾಲಕ್. ಅದು ನಾಯಿ ಬಂದು ಎಲ್ಲ ತುಳಿದು ಹಾಕಿತ್ತಲ್ಲ, ನಾನು ಮತ್ತೆ ಬೀಜ ಹಾಕಿದೆ. ಸೊ ಇದೆಲ್ಲ ಬಂದು ಫಸ್ಟ್ ಹಾಕಿರೋದು. ಇದೆಲ್ಲ ನಾಯಿ ಎಲ್ಲ ಇದು ಮಾಡೋ ಹೋಯ್ತಲ್ವ, ಹಾಳು ಮಾಡೋಯ್ತಲ್ವ, ಆವಾಗ ಹಾಕಿರೋದು. ಈ ಪುಟ್ಟದೆಲ್ಲ ಬರ್ತಾ ಇದಲ್ವ ಅದು. ನೋಡಿ, ಈ ಥರ ಮನೇಲೇ ಸೊಪ್ಪು ಬೆಳ್ಕೊಳ್ಳೋದ್ರಿಂದ ಆದಷ್ಟು ನಾವು ನಮ್ಮ ಕೈಯಾರ ಬೆಳೆಸಿರೋದನ್ನೇ ತಿನ್ಬೋದು. ನನಗೆ ಈ ಥರ ಬೆಳೆಸಿರೋದು ಫ್ರೆಶ್ ಆಗಿ ಕಟ್ ಮಾಡಿಕೊಂಡು ಮನೇಲಿ ಅಡುಗೆ ಮಾಡ್ತೀನೋ ತುಂಬ ಇಷ್ಟ. ಒಬ್ರು ಕಾಮೆಂಟ್ ಮಾಡಿದರು ನನಗೆ, ಬರೀ ಇಷ್ಟು ಜಾಗದಲ್ಲಿ ಏನು ತರಕಾರಿ ಬೆಳೆಸ್ಕೋತೀರ ನೀವು, ಏನಕ್ಕಾಗತ್ತೆ ಅದು ಅಂತ. ನೀವು ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂದ್ಕೊಳ್ತೀನಿ. ಹಳೆ ವಿಡಿಯೋದಲ್ಲಿ ನೋಡಿ, ನಾನು ಮನೆಗೆ ಸೊಪ್ಪು ತರಕಾರಿ ಅದನ್ನೆಲ್ಲ ನಾನು ಬಳಸ್ಕೊಂಡು ಬೇರೆಯವ್ರಿಗೆ ಎಷ್ಟೋ ಕೊಟ್ಟಿದ್ದೀನಿ. ಓಕೆ, ಅದು ನನಗೆ ಖುಷಿ ಅನಿಸುತ್ತೆ. ಎಷ್ಟು ಬೆಳಿತೀನೋ ಅದರಲ್ಲಿ ಸಂತೋಷ ಇದೆ. ಇದರಲ್ಲಿ ಸುಮಾರು ತರಕಾರಿಗಳನ್ನ ಬೆಳಿಬೋದು. ನೋಡಿ, ದಂಟೆ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲದೂ ಹಾಕ್ಕೊಂಡಿದ್ದೀನಿ ನಾನು ಇದಿಷ್ಟು ಜಾಗದಲ್ಲಿ. ಸೊ ಇದು ನನ್ನ ಫೇವ್ರಿಟ್ ಪುಂಡೆ ಸೊಪ್ಪು, ಬಟ್ ಇದು ರೆಡ್ ಕಲರ್ ಪುಂಡೆ ಸೊಪ್ಪು ಬರುತ್ತಲ್ವ, ಅದು ಹಾಕಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಎರಡು ಮಿಕ್ಸ್ ಹಾಕಿದ್ದೀನಿ. ಆದರೆ ಗೊತ್ತಾಗ್ಬಿಡುತ್ತೆ ನಮಗೆ ರೆಡ್ ಯಾವುದು ವೈಟ್ ಯಾವುದು ಅಂತ. ಸೊ ಈ ಥರ ಕೆಂಪುದು ಇದು ಬಂದಿರುತ್ತಲ್ವ ತೊಟ್ಟು, ಇದರಿಂದ ಗೊತ್ತಾಗತ್ತೆ ಇದು ರೆಡ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು ಬಂದು ಇದು ವೈಟ್. ಸೊ ಇದರಿಂದನೇ ತಿಳ್ಕೊಬೇಕು ರೆಡ್ ವೈಟ್ ಯಾವುದು. ಇಲ್ಲಿ ಎಲ್ಲ ಬೀನ್ಸ್ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಬಟ್ ಇಲ್ಲಿ ಒಂದು ಎರಡೇನೋ ಹಾಳು ಮಾಡಿತ್ತು, ಮತ್ತೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎತ್ತರ ಬಂದಮೇಲೆ ತೆಗೆದು ಆ ಕಡೆ ಇಟ್ಟರೆ ಆ ಕಡೆ ಫ್ಲವರ್ಸ್ ಎಲ್ಲ ಈಗ ಬರ್ತಾ ಇದೆ, ಎಲ್ಲ ಕಟ್ ಮಾಡಿದ್ದೀವಲ್ವ, ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲೊಂದು ಪಿಂಕ್ ಒಂದು ಬಂದಿದೆ, ಅಲ್ಲಿ ಆರೆಂಜ್ ಬಂದಿದೆ, ಎಲ್ಲೋ ಒಂದು ಬರ್ತಾ ಇದೆ, ವೈಟ್. ಇನ್ನೂ ಗಿಡ ಎತ್ತರ ಬೆಳೆದ್ಮೇಲೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟು ನಾವು ಈ ಬಾಕ್ಸ್ಗಳಲ್ಲಿ ಮಣ್ಣೆಲ್ಲ ಹಾಕಿ ಬೀಜ ಹಾಕಿದ್ವಲ್ವ, ಅಲ್ಲಿ ಕೆಲವೊಂದು ಬೀಜ ಬಂದಿರಲಿಲ್ಲ. ಆ ಮಣ್ಣನ್ನ ಈಗ ಹರಡಿದ್ಮೇಲೆ ಬದನೆಕಾಯಿ ಅವಾಗ ಒಂದೆರಡು ಗಿಡ ಏನೋ ಬಂದಿತ್ತು ರಜ್ಜು. ನಾನೇನಪ್ಪ ಬಂದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಎಷ್ಟಾಗಿದೆ ಗೊತ್ತಾ ಬದನೆಕಾಯಿ ಗಿಡ. ನೋಡಿ, ಇದೆಲ್ಲ ಬದನೆಕಾಯಿ ಗಿಡ. ಇದು ನಾನು ಹಾಕಿದ್ದು. ಓಕೆ, ಇದಿಷ್ಟು ನಾನು ಹಾಕಿದ್ದು. ಆ ಸೈಡ್ ನೋಡ್ರಿ ರಜ್ಜು, ಶಾಕ್ ಆಗಿಬಿಡ್ತು ನನಗೆ ಅದು ನೋಡಿಬಿಟ್ಟು. ಅಲ್ಲಿದೆ ನೋಡಿ, ಅದು ಒಂಥರ ಕುಪ್ಪೆ ಬಂದುಬಿಟ್ಟಿದೆ ಆ ಲೈನ್ ಪೂರ್ತಿ. ಅಲ್ಲಿ ಯಾವುದು ನಾನು ಬದನೆಕಾಯಿ ಗಿಡನೇ ಹಾಕಿರಲಿಲ್ಲ, ಬೀಜ ಹಾಕಿರಲಿಲ್ಲ. ಇಷ್ಟೊಂದು ಬಂದುಬಿಟ್ಟಿದೆ ಬದನೆಕಾಯಿ. ಎಲ್ಲೆಲ್ಲ ಹಾಕಬೇಕೀಗ, ಅಷ್ಟೊಂದು ಗಿಡಗಳು ಅನಿಸ್ಬಿಟ್ಟಿದೆ. ಒಂದೊಂದು ತೆಗೆದು ಡಿವೈಡ್ ಮಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ಸಸಿ ದೊಡ್ಡದಾದ್ಮೇಲೆ ಬೇರೆ ಕಡೆ ಹಾಕೋಣ. ಒಂದೊಂದು ಹಾಕೋಣ. ಇದು ರೋಸ್ಮೆರಿ. ಇದು ನಮಗೆ ಇದಕ್ಕೆಲ್ಲ ಹಾಕ್ತೀವಲ್ಲ, ಪಿಜ್ಜಾಗೆಲ್ಲ ರಜು ಹಾಕೋದು, ಎಲ್ಲದಕ್ಕೆ. ಸಿನಿಮಾ ಚೆನ್ನಾಗಿ ನೋಡ್ತಾಳೆ. ಸಿನಿಮಾ ವಾ, ನೀನು ನೋಡಿಲ್ಲ, ಫುಲ್ ವಾಸನೆ ನೋಡ್ತಾ ಇರೋದು ನೋಡು ಚಿನ್ನಿ. ಇನ್ನು ಇದೆಲ್ಲ ಬಳ್ಳಿ ಬರಬೇಕು. ಹಾಗಲಕಾಯಿ ಹಾಕಿದ್ದೀನಿ, ಕೆಲವೊಂದು ಬೇರೆ ಥರದ್ದು ಹಾಕಿದ್ದೀನಿ. ಅದು ಹಾಗಲಕಾಯಿ ಬೀಜ ಅದೇ ಬಿದ್ದು ಬರ್ತಾ ಇರೋದು. ಇದೆಲ್ಲ ಅಷ್ಟೇ, ಇಲ್ಲಿ ಒಂದು ಬರ್ತಾ ಇದೆ. ಇದು ಲೆಮನ್ ಗ್ರಾಸ್ ಅಂತ ಹೇಳ್ತೀವಿ. ದಿನ ಟೀ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ಸೇಮ್ ನಮಗೆ ಶುಂಠಿ ಹಾಕ್ತೀವಲ್ವ, ಸೊ ಆ ಫ್ಲೇವರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬ ಒಳ್ಳೆಯದು ಇದು. ಇದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಈ ರೀತಿ ಜಲ್ಲಿ ಕಲ್ಲು ಹಾಕಿದಾಗಿಂದ ಏನು ಫುಲ್ ಅಷ್ಟಾಗಿ ಬೆಳೆಯಲ್ಲ, ಅಲ್ಲೊಂದು ಬೆಳೆದಿರುತ್ತೆ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಬೀಜ ಬಿದ್ದುಬಿಟ್ಟು ಪುಂಡೆ ಸೊಪ್ಪು ಬಂದಿರೋದು. ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ, ತೆಗ್ದಿಲ್ಲ. ಚೆನ್ನಾಗಿದೆ. ಸಾಕು ಬಾ. ಫ್ರೆಂಡ್ಸ್, ಈಗ ತಾನೇ ಹೇರ್ ರಿಮೂವಲ್ ಮಾಡ್ಕೊಂಬಂದೆ. ಸ್ವಲ್ಪ ಹುರಿ ಅನ್ನಿಸ್ತಾ ಇದೆ.
ನೀವು ಹೇಗೆ ಮಾಡ್ಕೋತೀರಾ? ವ್ಯಾಕ್ಸ್ ಮಾಡ್ಕೋತೀರಾ ಅಥವಾ ಶೇವಿಂಗ್ ಮಾಡ್ಕೋತೀರಾ? ಯಾವ್ದು ಮಾಡ್ಕೋತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಕೆಲವರು, ನಾನು ರಿಸರ್ಚ್ ಮಾಡಿದಾಗ ಕೆಲವ್ರು ಏನು ಹೇಳ್ತಾರೆ, ವ್ಯಾಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಶೇವ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆ ಡಿಬೇಟ್ ಮೇಲೆ ಡಿಬೇಟ್ ನಡೀತಾನೇ ಇರುತ್ತೆ. ಎರಡರಲ್ಲಿ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇವೆರಡರಲ್ಲಿ ಯಾವ್ದು ಮಾಡಿಕೊಂಡ್ರು ಕೂಡ ನೋವು, ಇರಿಟೇಷನ್ ಅನ್ನೋದು ತಪ್ಪಿದ್ದಂತೂ ಅಲ್ಲೇ ಅಲ್ಲ. ಎಕ್ಸ್ಪೆಷಲಿ ಈ ಚಳಿಗಾಲದಲ್ಲಿ ಕೂಡ ನಾವು ಶೇವಿಂಗ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಕೈಯೆಲ್ಲ ಉರಿತಾ ಇರತ್ತೆ, ಡ್ರೈ ಆಗ್ತಾ ಇರತ್ತೆ, ಇಚ್ಚಿನೆಸ್ ಬರ್ತಾ ಇರತ್ತಲ್ವ, ಅದ್ರ ಮೇಲೆ ನಾವು ವ್ಯಾಕ್ಸ್ ಅಥವಾ ಶೇವಿಂಗ್ ಮಾಡೋದ್ರಿಂದ ಸ್ಕಿನ್ ಮೇಲಿರ್ತಕ್ಕಂತಹ ಈ ಮೇಲಿನ ಲೇಯರೇ ಹೋಗ್ಬಿಡುತ್ತೆ. ಸ್ಕಿನ್ ಅನ್ನೋದು ಡ್ರೈ ಆಗಿಬಿಡುತ್ತೆ, ಹೈಡ್ರೇಷನ್ನೇ ಇರೋದಿಲ್ಲ, ಕೈಯೆಲ್ಲ ಹುರಿ ಅನ್ನಿಸ್ತಾ ಇರತ್ತೆ. ಅಂಥ ಟೈಮ್ನಲ್ಲಿ ನಾನೇನು ಮಾಡ್ತೀನಿ ಅಂದ್ರೆ ನ್ಯೂಡ್ ಅವರ ಆಫ್ಟರ್ ಹೇರ್ ರಿಮೂವಲ್ ಲೋಷನನ್ನು ಯೂಸ್ ಮಾಡ್ತೀನಿ. ನಾವು ಶೇವಿಂಗ್ ಅಥವಾ ವ್ಯಾಕ್ಸ್ ಮಾಡ್ಕೊಂಡ ನಂತರ ಇದು ನಮ್ಮ ಸ್ಕಿನ್ನ pH ಬ್ಯಾಲೆನ್ಸನ್ನು ರೀಸ್ಟೋರ್ ಮಾಡುತ್ತೆ. ಅದಾದಮೇಲೆ ನಾವು ವ್ಯಾಕ್ಸ್ ಮಾಡ್ಕೊಂಡ್ಮೇಲೆ ಒಂಥರ ವಾಸನೆ ಬರ್ತಾ ಇರತ್ತಲ್ವಾ, ಅದನ್ನು ಕೂಡ ಇದು ತಡೆಗಟ್ಟುತ್ತೆ. ಅದಾದಮೇಲೆ ಶೇವಿಂಗ್ ಮಾಡ್ಕೊಂಡ್ಮೇಲೆ ಕೈಯೆಲ್ಲ ಇರಿಟೇಷನ್ ಬರ್ತಾ ಇರುತ್ತೆ, ಒಂಥರ ಕಡ್ತ ಅನಿಸುತ್ತೆ, ರ್ಯಾಷಸ್ ಬೀಳುತ್ತಲ್ವ, ಅದೆಲ್ಲವುದನ್ನು ಇದು ತಡೆಗಟ್ಟುತ್ತೆ. ಜೊತೆಗೆ ಸ್ಕಿನ್ನನ್ನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ ಡ್ರೈನೆಸ್ಸನ್ನು ಹೋಗ್ಲಾಡಿಸುತ್ತೆ. ನೀವು ಶೇವಿಂಗ್ ಅಥವಾ ವ್ಯಾಕ್ಸ್ ಮಾಡಿಕೊಂಡಾಗ ಇರಿಟೇಷನ್ ಆಗಿರ್ಬೋದು, ಡ್ರೈನೆಸ್ ಆಗಿರಬಹುದು, ಮತ್ತು ಇಚ್ಚಿಂಗ್ ಆಗಿರಬಹುದು, ಇವೆಲ್ಲವುದರಿಂದ ನಿಮಗೆ ಇನ್ಸ್ಟಂಟಾಗಿ ರಿಲೀಫ್ ಕೊಡುತ್ತೆ. ನೀವು ಹೇರ್ ರಿಮೂವಲ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ಲೋಷನ್ನ ತೊಗೊಂಡ್ಬಿಟ್ಟು ಯಾವ ಜಾಗದಲ್ಲಾದರೆ ನೀವು ಹೇರ್ ರಿಮೂವಲ್ ಮಾಡಿರ್ತೀರಲ್ವ ಅಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಾನು ಹೇಳೋದೇನು ಅಂದರೆ ಶೇವಿಂಗ್ ಆಗಿರ್ಬೋದು, ವ್ಯಾಕ್ಸಿಂಗ್ ಆಗಿರಬಹುದು, ನೋವಂತೂ ನಮಗೆ ತಪ್ಪಿದ್ದಲ್ಲ. ಆದರೆ ಡ್ರೈನೆಸ್, ಇರಿಟೇಷನನ್ನು ಕಡಿಮೆ ಮಾಡಲು, ಚರ್ಮವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ನಾನು ಈ ಲೋಷನನ್ನು ಯೂಸ್ ಮಾಡ್ತೀನಿ. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೋಬೋದು. ಅಥವಾ ನ್ಯೂಡ್ ಅವರ ವೆಬ್ಸೈಟ್ನಲ್ಲಿ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ, ಅಲ್ಲೂ ಬೇಕಂದ್ರೂ ತೊಗೋಬೋದು. ಏನು ಮಾಡಬೇಕಿದ್ರಲ್ಲಿ? ಏನು ಮಾಡಬೇಕಿದ್ರಲ್ಲಿ? ಹೆಂಗೆ ತಿನ್ನೋದಿದು? ಹೆಂಗೆ ತಿನ್ಬೇಕಿದು? ಹೆಂಗೆ ತಿನ್ಬೇಕು? ಅಪ್ಪಗೆ ತೋರಿಸು, ಅಪ್ಪಗೆ ಹೇಳ್ಕೊಡು ಹೆಂಗೆ ತಿನ್ನೋದು. ಈಗ ಇದು ಮಾಡ್ಕೊಡ್ಬೇಕಂತೆ. ಅಲ್ಲೆಲ್ಲ ಕಿಚನಲ್ಲಿ ಇಟ್ಟಿರ್ತೀನಿ, ತಂದ್ಬಿಟ್ಟು ಮಾಡೋಣ ಇದು. ಸೊ ಸ್ವಲ್ಪ ಚಳಿ ಬೇರೆ ಇದೆ ಹೊರಗಡೆ, ಮಾಡ್ತೀನಿ, ಮಾಡೋಣ. ಇದು ಚಿವ್ ಅನ್ನತ್ತಲ್ಲ, ಇದು ಪಾಪ್ಕಾರ್ನ್ ಅನ್ಕೊಂಡ್ಬಿಟ್ಟಿದ್ದಳು ರಜ. ಬಾ ಮಾಡೋಣ. ಸೊ ನಾನು ಈಗ ಹೆಂಗಿದ್ರು ಟೀ ಮಾಡಬೇಕು, ಟೀ ಜೊತೆಗೆ ಸ್ವಲ್ಪ ಮಖಾನ್. ಕೆಲವರು ಕೇಳ್ತಾ ಇದ್ರು, ನೀವು ಫುಲ್ ಮಖಾನೆಲ್ಲ ಚಿನಿಮಾಗಿ ಕೊಡ್ತೀರಲ್ವಾ, ಕೊಡ್ಬೋದಾ ಮಕ್ಕಳಿಗೆ ಅಂತ. ಆರಾಮಾಗಿ ಕೊಡ್ಬೋದು, ಅವರಿಗೆ ಸ್ನ್ಯಾಕ್ಸ್ ಮಾಡ್ಬೋದು, ಅಥವಾ ಅದನ್ನು ಸೆರ್ಲೆಕ್ ಥರ ಪೌಡರ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಮಕ್ಕಳಿಗೆ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ತುಂಬ ಒಳ್ಳೆಯದಿದು. ಹಲೋ ಹಂಗಲ್ಲ ಬರ. ಓಕೆ, ಮಾಡ್ಕೊಂಡು ಬರ್ತೀನಿ. ಬಾ ಮತ್ತೆ ಮಾಡೋಣ, ಇಬ್ರು ಮಾಡೋಣ. ಅದು ಪಾಪ್ಕಾರ್ನ್ ಅಲ್ಲ, ಅದು ಸಾಕ. ಅದು ಅಲ್ಲದೆ ಈ ಚಳಿಗೆ ನಮಗೆ ಏನಾದರೂ ತಿನ್ನಬೇಕು ಅಂತ ಅನ್ಸತ್ತೆ. ಈ ನಮ್ಮ ಮಕ್ಳಿಗೆ ಅನಿಸ್ತೇ ಇರತ್ತಾ, ಅವಳಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕಾಗಿ ಹೆಚ್ಚಾಗಿ ನಾನು ಅವಳಿಗೆ ಸ್ನ್ಯಾಕ್ಸ್ ಹೆಲ್ದಿ ಆಗಿರೋದನ್ನ ನೋಡ್ತೀನಿ. ಏನೋ ಕೊಡಬೇಕಲ್ಲ ಅನ್ನೋದಕ್ಕೆ ಕೊಡೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಕೊಡ್ತೀನಿ. ಬಿಸಿ ಹಿಂಗೆ ಮಾಡ್ಬೇಕು, ಮಾಡಿ. ಇದು ನಮಗೆ ಚಿನಿಮಾಗೆ ಎಲ್ರಿಗೂ ಸೇರಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇದಕ್ಕೆ ಖಾರ ಎಲ್ಲ ಜಾಸ್ತಿ ಹಾಕೋದಿಲ್ಲ, ಆದಷ್ಟು ಕಡಿಮೆನೇ ಹಾಕ್ತೀನಿ. ನಾವು ಕೂಡ ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ತಿಂತಾ ಇದ್ದೀವಿ. ಬಟ್ ಇನ್ನೂ ಬೇರೆ ಥರದ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕು, ಅದನ್ನು ಕೂಡ ನಾನು ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಈವ್ನಿಂಗ್ ಟೈಮ್ ಮಕ್ಕಳಿಗೆ ಯಾವ ಥರ ಎಲ್ಲ ಸ್ನ್ಯಾಕ್ಸ್ ಕೊಡ್ಬೋದು ಅನ್ನೋದನ್ನು. ಟಡಾ, ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಇವತ್ತು ಮಸಾಲೆ ಟೀ ಮಾಡಿದ್ದೀನಿ. ಚಳಿ ಬೇರೆ ಜಾಸ್ತಿ ಇತ್ತಲ್ಲ, ಹಾಗಾಗಿ
ಈ ಮಖಾನಿಂದ ನಾವು ಈ ರೀತಿ ಉಪ್ಪು ಖಾರ ಹಾಕಿಬಿಟ್ಟು ಈ ಥರ ಸ್ನ್ಯಾಕ್ ಕೂಡ ಮಾಡ್ಬೋದು. ಇನ್ನೊಂದು ಬೆಲ್ಲ ಹಾಕಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಆ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿಡ್ಬೇಕಾ? ಇದು ನಿಂದು ತಗೋ, ಇದು ನಿಂದು. ಅಲ್ಲೋ ಕುಚ್ಚೊಂತೀನಿ. ಇನ್ನು ರಾತ್ರಿಗೆ ಅಡುಗೆ ಕೂಡ ಈಗಲೇ ನಾನು ಮಾಡಿಟ್ಟು ಹೊರಗಡೆ ಹೋಗೋದಿದೆ ಸ್ವಲ್ಪ. ಸೊ ಅದಕ್ಕಾಗಿ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ರಾತ್ರಿಗೆ ಚಪಾತಿ, ಅದ್ರ ಜೊತೆಗೆ 2 ಥರ ಪಲ್ಯ ಮಾಡಿದ್ದೀನಿ. ಒಂದು ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ, ಇನ್ನೊಂದು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಒಂದು ಮುಖ್ಯವಾದ ಕೆಲಸ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆಯಾ? ಸೂಪರ್. కొంచెం తినాలగా ఇట్లా ఇటు చూడడా ಹಂಗೆ ಮತ್ತೆ ಹಂಗೆ ಹೋಯ್ತದ ಒಳಗೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 4 o'clock ಆಗಿದೆ. ನಾವು ಈಗ ಹೊರಟಿದ್ದೀವಿ. ಅದು ಅಲ್ಲದೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಂಗಿದೆ ಅಲ್ವಾ. ಸೊ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ ಹೋಗಲಿಕ್ಕೆ. ನಾವು ನಮ್ಮ ಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ, ಏಕೆಂದರೆ ಅಲ್ಲಿ ಇವತ್ತು ಸ್ವಲ್ಪ ಇಂಟೀರಿಯರ್ ಡಿಸೈನ್ ಎಲ್ಲ ಪ್ಲ್ಯಾನ್ ಮಾಡೋದಿದೆ. ಡಿಸೈನರ್ ಇವತ್ತು ಫ್ರೀ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕಾಗಿ ನಾವು ಕೂಡ ಹೊರಟಿದ್ದೀವಿ. ಇಲ್ಲಿ ಮಾಡೋಕ್ಕೆ ತುಂಬ ಹೈಟ್ ಆಗೋಗುತ್ತೆ ನನಗೆ. ಸೊ 2 ಅಡಿ ಕಟ್ ಮಾಡಿದ್ರೆ 1 ಅಡಿ ಮೇಲೆ ಬಂದರೆ 3 feet ಫಿನಿಶಿಂಗು. ಇದು ಪೆನ್ಸಿಲ್. ಇದು ಕಿಚನ್ ಅಂತ ಹೇಳಿದ್ನಲ್ವ ನಿಮಗೆ, ಇದನ್ನು ಕಟ್ಟಲಿಕ್ಕೆ ಅಂದರೆ ನಾವು ಇಲ್ಲಿ ಸ್ಟವ್ ಎಲ್ಲ ಇಟ್ಕೊಳ್ಳಿಕ್ಕೆ. ಸೊ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನನಗೆ ಯಾವ ಹೈಟಿಗೆ ಸೆಟ್ ಆಗುತ್ತೋ ಅದನ್ನೆಲ್ಲ ಮೆಜರ್ ಮಾಡ್ತಾ ಇದ್ದಾರೆ. ಈ ಇಂಟೀರಿಯರ್ ಡಿಸೈನ್ ಎಲ್ಲ ಯಾವಾಗ ಮುಗಿಯುತ್ತೆ, ಕಂಪ್ಲೀಟಾಗಿ ನಾನು ಯಾವಾಗ ನೋಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಕ್ಯೂರಿಯಾಸಿಟಿ ಇದೆ, ಹೆಂಗೆ ಬರುತ್ತೆ ಫೈನಲ್ ಆಗಿ ಲುಕ್ ಹೇಗಿರುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ ನನಗಂತೂ. ಇವ್ರ ಹೆಸರು ದೀಪಕ್ ಅಂತ. ಇವರು ಮಲ್ಟಿ ಟಾಸ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಇಂಟೀರಿಯರ್ ಡಿಸೈನರ್ ಆಗಿರ್ಬೋದು, ಆರ್ಕಿಟೆಕ್ಚರ್, ಸೊ ಈ ರೀತಿ ಸಾಕಷ್ಟು ಇದೆ. ಇವರು ಒಂದು ಪ್ಲ್ಯಾನ್ ಕೊಟ್ಟಿದ್ದರು, ಅದು ನನಗೆ ರಾಜುಗೆ ತುಂಬ ಇಷ್ಟ ಆಯಿತು. ನಾನು ರಾಜು ಡಿಸ್ಕಸ್ ಮಾಡಿದ್ವಿ ಇವ್ರ ಜೊತೆ. ಓಕೆ, ಇವತ್ತು ಪ್ಲ್ಯಾನ್ ಮಾಡೇ ಬಿಡೋಣ ಅಂಥೇಳಿ ಇವ್ರು ಬಂದಿದ್ದಾರೆ. ಸೊ ನಾರ್ಮಲಾಗಿ ಎಲ್ಲರ ಮನೇಲಿ ಕಿಚನ್ ಒಂದು ಹೈಟಿಗೆ ಅಂತ ಹೇಳಿ ಮಾಡಿಟ್ಬಿಟ್ಟಿರ್ತಾರಂತೆ. ರಾಜು ಇದ್ದು ಆ ರೀತಿ ಬೇಡ, ಶಾರೋನ್ಗೆ ಯಾವ ಹೈಟಿಗೆ ಸೂಟ್ ಆಗುತ್ತೆ, ನಾನು ಸ್ವಲ್ಪ ಕುಳುಕಿದ್ದೀನಲ್ವ, ನನ್ನ ಹೈಟಿಗೆ ತಕ್ಕಂತೆ ಮಾಡಲಿಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಹೈಟಿಗೆ ಅಂದರೆ ನನಗೆ ಎಷ್ಟು ಹೈಟ್ ಆದರೆ ಸೂಟ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಿಚನ್ ಪಕ್ಕದಲ್ಲೇ ಇನ್ನೂ ಒಂದು ಚಿಕ್ಕ ರೂಮ್ ಇದೆ ಅಲ್ವಾ, ಅಲ್ಲಿ ಬೇರೆ ಥರ ಡಿಸೈನ್ ಮಾಡ್ತಾ ಇದ್ದಾರೆ. ಅದು ನಿಜ ಹೇಳಬೇಕು ಅಂದರೆ ನನಗೆ ಹೇಳೋಕ್ಕೆ ಬರೋದಿಲ್ಲ, ಅದು ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈಗ ಅವ್ರು ಹೇಳೋದು ನನಗೆ ಸ್ವಲ್ಪ ತಲೆಗೆ ಹೋಗಿರುತ್ತೆ, ಅದಕ್ಕಾಗಿ ನಾನು ಕಂಪ್ಲೀಟಾಗಿ ಹೇಳೋಕ್ಕಾಗ್ತಾ ಇಲ್ಲ. ಅವರು ಕಂಪ್ಲೀಟಾಗಿ ಮುಗಿಸಿದ್ಮೇಲೆ ನೀವೇ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಇನ್ನೊಂದೇನು ಗೊತ್ತಾ, ಈ ಮನೆ ಕಟ್ಟೋದಕ್ಕಿಂತ ಮುಂಚೆನೇ ನಮಗೆ ದೀಪಕ್ ಅವ್ರು ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗ್ತಾ ಇರೋದು. ಏಕೆಂದರೆ ಸೊ ಇಲ್ಲಿ ಕೆಲವೊಂದು ಚೇಂಜಸ್ ಎಲ್ಲ ಕಂಪ್ಲೀಟಾಗಿ ಮಾಡಬೇಕಾಗತ್ತೆ. ಈ ಮನೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅವ್ರೇನಾದರೂ ಸ್ವಲ್ಪ ಪ್ಲ್ಯಾನ್ ಮಾಡಿದರೆ. ಬಟ್ ಅವಾಗ ನಮಗೆ ಇವರು ಪರಿಚಯ ಆಗಿರಲಿಲ್ಲ. ಪರವಾಗಿಲ್ಲ, ಇದೇ ಮನೆಯೇ ಅವರು ಇನ್ನೂ ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಫೈನಲ್ ಆಗಿ ಅವ್ರು ಯಾವ ಥರ ಮಾಡ್ತಾರೆ ಅಂತ. ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಈ ಫಾರ್ಮ್ ಹೌಸಲ್ಲಿ ಒಂದು ಮನೆ ಕಟ್ಟಿದ್ದು ತುಂಬಾ ಒಳ್ಳೇದನ್ನಿಸ್ತು. ಏಕೆಂದರೆ ಕೆಲವೊಂದು ಮಿಸ್ಟೇಕ್ಸನ್ನು ಯಾವ ಥರ ತಿಳ್ಕೋಬೇಕು, ಅದನ್ನು ಯಾವ ಥರ ಸರಿ ಮಾಡಬೇಕು ಅನ್ನೋದು ನನಗೆ ರಾಜುಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು ಇದರಿಂದ. ಇನ್ನು ಅದಾದಮೇಲೆ ಇಲ್ಲಿ ಹೊರಗಡೆ ಸ್ವಲ್ಪ ಡಿಸೈನ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಇನ್ನೂ ನಾನು ರಾಜು ಥಿಂಕ್ ಮಾಡ್ತಾ ಇದ್ದೀವಿ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ನಮ್ಮ ಬೇರೆ ಒಂದು ಪ್ಲ್ಯಾನ್ ಇತ್ತು, ಬಟ್ ಈಗ ಪ್ಲ್ಯಾನ್ ಬೇಡ ಅಂದ್ಬಿಟ್ಟು ಸೊ ಇವರು ಹೇಳಿರೋ ಐಡಿಯಾನ ಸ್ವಲ್ಪ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಈ ಮನೆಗೆ ಈ ಬಾಗಿಲು ಸೂಟ್ ಆಗಿಲ್ಲ, ಅದು ನಮಗೂ ಲೇಟಾಗಿ ಅರ್ಥ ಆಯಿತು. ಆ್ಯಂಡ್ ಇವರು ಕೂಡ ಹೇಳ್ತಾ ಇದ್ದಾರೆ ಇದು ಮ್ಯಾಚ್ ಆಗಿಲ್ಲ, ಇದನ್ನು ಬೇರೆ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು. ಓಕೆ, ಅದನ್ನು ಈಗ ತೆಗಿಸ್ಬೇಕಾಗತ್ತೆ. ನೋಡಿ, ಈ ಥರ ಮಿಸ್ಟೇಕ್ಸ್ಗಳೆಲ್ಲ
ಆಗ್ತಾ ಇರತ್ತೆ. ಬರೀ ಮನೆ ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಲದಲ್ವ, ಅದಕ್ಕೆ ಮ್ಯಾಚಿಂಗ್ ಯಾವ ಥರ ಇರುತ್ತೆ, ಬಾಗಿಲುಗಳಾಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಇದೆಲ್ಲ ತುಂಬ ಮುಖ್ಯ. ಆ್ಯಂಡ್ ಈಗ ಮನೆ ಹೊರಗಡೆ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಬಂದು ರಾಜುದ ಐಡಿಯಾ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಒಂದು ಚಿಕ್ಕ ಶೆಡ್ ಥರ ಇರುತ್ತೆ ಅದು. ಸೊ ಕಂಪ್ಲೀಟ್ ಆದಮೇಲೆ ಹೇಳೋದೇ ಚೆಂದ ಅನಿಸುತ್ತೆ. ಅದೇ ಹೇಳಿದ್ನಲ್ವ, ನಾನು ಬರೀ ಎಂಟಿ ಜಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ಈಗ ಆಲ್ರೆಡಿ ತಮ್ಮಯ್ಯವರು ಇಲ್ಲಿ ಸುತ್ತಲೂ ಗಿಡಗಳು ಹಾಕಿದ್ದಾರೆ. ನಿಂಬೆ ಮತ್ತು ತೆಂಗಿನ ಗಿಡ, ಬೇವು ಇದೆಲ್ಲ ಹಾಕಿದ್ದಾರೆ. ನಮಗೆ ಈ ಪುಟ್ಟ ಮನೆ ಕಟ್ಟಬೇಕಾದ್ರೇ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ತು. ನಿಜವಾಗ್ಲೂ ಹೇಳ್ತೀನಿ, ಡೈರೆಕ್ಟಾಗಿ ನಾವು ನಮ್ಮ ಮನೆ ಕಟ್ಟಲಿಕ್ಕೆ ಹೋಗಿದ್ರೆ ಏನೇನು ಮಿಸ್ಟೇಕ್ಸ್ ಆಗ್ತಾಯಿತ್ತು ಅದೆಲ್ಲ ಲಾಸ್ಟಿಗೆ ಗೊತ್ತಾದ ಮೇಲೆ ತುಂಬಾ ಬೇಜಾರಾಗ್ತಾಯಿತ್ತು. ಬಟ್ ಇಲ್ಲಿ ಒಂದು ಮನೆ ಕಟ್ಟಿರೋದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸು. ನಾವಂತೂ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ತಗೋತಾ ಇದ್ದೀವಿ. ಇದು ವಾಚ್ಮ್ಯಾನ್ ಶೆಡ್ಡು, ಅಂದರೆ ಇಲ್ಲಿ ಇನ್ನೂ ವಿಂಡೋಸ್ ಏನು ಫಿಕ್ಸ್ ಮಾಡಿರಲಿಲ್ಲ ಅಲ್ವಾ, ಇವತ್ತು ಹಾಕ್ತಾ ಇದ್ದಾರೆ ನೋಡಿ. ಸೊ ಒಳಗಡೆ ಬಂದುಬಿಟ್ಟು ಅದು ಮಸ್ಕಿಟೋ ನೆಟ್ ಬರುತ್ತಲ್ವ, ಅದನ್ನು ಹಾಕಬೇಕು ಅಂತ. ಇಲ್ಲಿ ನೈಟ್ ಟೈಮ್ ಅಂತೂ ಇರೋಕ್ಕಂತೂ ಆಗೋದಿಲ್ಲ, ಸೊಳ್ಳೆಗಳ ಕಾಟ ತುಂಬಾ ಇರುತ್ತೆ. ನಮಗಂತೂ ಈ ಎಲ್ಲ ಕೆಲಸಗಳು ಯಾವಾಗ ಮುಗಿಯತ್ತಪ್ಪ ಅನಿಸ್ಬಿಟ್ಟಿದೆ. ಏಕೆಂದರೆ ಪ್ರತಿ ತಿಂಗಳು ನಾವು ಇದಕ್ಕೆ ಸುಮಾರಾಗಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಇನ್ವೆಸ್ಟ್ ಮಾಡಿದ್ವು ಅದೇನು ವೇಸ್ಟ್ ಆಗೋದಿಲ್ಲ ಅಂತ ನಾವು ನಂಬ್ತೀವಿ. ಏಕೆಂದರೆ ಇದು ನಮ್ಮ ಇಂಟ್ರೆಸ್ಟು, ನಮ್ಮ ಡ್ರೀಮ್ ಆಗಿರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ತೋಟದಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ. ಇವಾಗ ನೀರು ಕಳೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಅವಾಗವಾಗ ಹೋದಾಗ ಕಳೆ ಎಲ್ಲ ಕೀಳ್ತಾ ಇರ್ತೀನಿ, ನನಗೆ ತುಂಬ ಇಂಟ್ರೆಸ್ಟು. ನಾವು ದಿನ ಮನೇಲೇ ಇದ್ದು ಬೋರ್ ಆದಾಗ ಅವಾಗವಾಗ ಈ ಥರ ಹೊರಗಡೆ ಬರ್ತೀವಲ್ಲ, ನನಗೆ ತುಂಬ ಕೆಲಸ ಮಾಡಬೇಕು ಅನ್ಸುತ್ತೆ. ಕಳೆ ಕೀಳಬೇಕು, ನೀರು ಹಾಕಬೇಕು, ಈ ಥರ ಇಂಟ್ರೆಸ್ಟ್ ಎಲ್ಲ ಬರುತ್ತೆ. ನನ್ನನ್ನು ನೋಡಿ ನಮ್ಮ ಚಿನ್ನಿಮ ಕೂಡ ಸ್ಟಾರ್ಟ್ ಮಾಡ್ತಾಳೆ. ನಾನು ನೀರು ಹಾಕಿದ್ರೆ ಅವಳು ನೀರು ಹಾಕ್ತಾಳೆ, ಕಳೆ ಕಿತ್ತಕ್ಕೆ ಹೋದರೆ ಅವಳು ಕೆಲವೊಂದು ಗಿಡನೇ ಕಿತ್ತುಬಿಡ್ತಾಳೆ. ಹಾಗಾಗಿ ನೋಡ್ಕೋತಾ ಇರಬೇಕಾಗತ್ತೆ ಅವಳನ್ನು. ಸೊ ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನೋಡಿ ತಾವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಆದಷ್ಟು ಬೇಗ ಕಂಪ್ಲೀಟ್ ಆಗದೆ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.